ನೋಡಿ ಫ್ರೆಂಡ್ಸ್, ಇದು ನಂದು ಪಾರಿಜಾತ ಗಿಡ, ದಾಸವಾಳ ಗಿಡ, ಜೊತೆಗೆ ಇಲ್ಲಿ ಪಾರಿಜಾತ ಗಿಡನೂ ಇದೆ. ಹಾಗಾಗಿ ನಾನು ಅದನ್ನು ಮಿಸ್ ಆಗಿ ಅದನ್ನೇ ಹೆಸರು ಹೇಳಿಬಿಟ್ಟೆ. ಬಟ್ ಹೂವೆಲ್ಲ ಕೆಳಗಡೆ ಉದುರೋಗ್ಬಿಟ್ಟಿದೆ. ನಾನು ಇವಾಗ ಆಯ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಕೆಳಗಡೆ ಎಲ್ಲ ತುಂಬ ಗಿಡಗಳು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಇದು ನಂದು ನುಗ್ಗೆ ಮರ ಕಡ್ದಿದ್ದೀನಿ. ಇವಾಗ ಸಣ್ಣದಾಗಿ ಎಲ್ಲ ಚಿಗುರ್ತಾ ಇದೆ. ಇದು ಹೂ ಬೆಳೆಸ್ಕೊಳ್ಳೋಕ್ಕೆ ಪೂಜೆಗೆ ಅಂತ ಅಂದ್ಬಿಟ್ಟು ನಂದು ಬಟ್ಲು ಹೂವಿನ ಗಿಡ ಹಾಕ್ಕೊಂಡಿದ್ದೀನಿ, ಸಣ್ಣದು. ಇದು ಪಲಾವೆಲೆ ಗಿಡ, ಇದು ನಿಂಬೆಹಣ್ಣಿನ ಗಿಡ. ಇದು ಇನ್ನೂ ಇವಾಗ ನಿಂಬೆಹಣ್ಣು ಆಗ್ತಾಯಿದೆ. ನೋಡಿ, ಒಂದೇ ಒಂದು ನಿಂಬೆಹಣ್ಣು ಬಿಟ್ಟಿದೆ. ಇದು ಕರಿಬೇವಿನ ಗಿಡ. ಇದು ಸೀತಾಫಲದ ಗಿಡ. ಈಗೆಲ್ಲ ಚಳಿಗಾಲ ಅಲ್ವಾ, ಎಲ್ಲ ಎಲೆ ಎಲ್ಲ ಉದುರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನು ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲೊಂದು ದಾಸವಾಳ ಗಿಡ ಹಾಕ್ಕೊಂಡಿದ್ದೀನಿ. ಮತ್ತು ಇದೊಂದು ಚಂದ್ರಮಲ್ಲಿಗೆನೋ ಏನೋ ಹೇಳ್ತಾರೆ ಇದಕ್ಕೆ. ಇದೊಂದು ಗಿಡ ಹಾಕ್ಕೊಂಡಿದ್ದೀನಿ. ಮತ್ತು ಇದೊಂದು ನಲ್ಲಿಕಾಯಿ ಗಿಡ, ದೊಡ್ಡ ಮರನೇ ಇದೆ. ಇದು ಕಡ್ದಿದ್ದೀನಿ. ಪಪ್ಪಾಯಿ ಗಿಡ ಇದೆ. ಇದು ಸಣ್ಣದು, ಏನು ಬಿಡ್ತಾ ಇಲ್ಲ. ಇದು ಮಾತ್ರ ಅಂಜೂರದ ಗಿಡ. ನೋಡಿ, ಅಂಜೂರದ ಗಿಡ ಕರೆಕ್ಟೋಗ್ಬಿಟ್ಟಿದೆ. ಈಗೇನು ಅಷ್ಟೊಂದು ಚೆನ್ನಾಗಿ ಬಿಡ್ತಾಯಿಲ್ಲ. ಮೇಲ್ಗಡೆ ಮಾತ್ರ ಹಣ್ಣು ಬಿಟ್ಟಿದೆ. ಬಟ್ ಕಿತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ನನಗೆ ಯೋಚನೆ ಆಗಿದೆ. ಇದು ಮಾವಿನ ಗಿಡ. ಈಗ ಮೊದಲನೇ ಸತಿ ಇದು ಮಾವಿನ ಹಣ್ಣು ಬಿಡಬೇಕು. ನೋಡಿ, ಎಲ್ಲ ಹೂಗಳೆಲ್ಲ ಚೆನ್ನಾಗಿ ಹೂ ಕಚ್ಚಿದೆ. ಮತ್ತು ಇಲ್ಲಿ ನೋಡಿ, ಇದು ಕಿಡ್ನಿ ಬೀನ್ಸ್ ಅಂತ, ಡಬಲ್ ಬೀನ್ಸ್ ಅಂತ ಹೇಳ್ತೀವಲ್ಲ, ಈ ಬೀನ್ಸ್ ಕಾಳಂದು ಬಳ್ಳಿನ ಹಬ್ಸ್ಕೊಂಡಿದ್ದೀನಿ ಇಲ್ಲಿ. ಇದು ಇನ್ನೇನು ಬಿಡಬೇಕಾಗಿತ್ತು. ಇನ್ನೂ ಹೂವೆಲ್ಲ ಆಗಿದೆ. ನೋಡಿ, ಇಲ್ಲಿ ಹೂವು ಆಗಿದೆ. ಇನ್ನೂ ಹೂವು ಕಚ್ಚಬೇಕು. ಎಳೆಕಾಯಿಗಳಿದೆ ನೋಡಿ, ಎಳೆಕಾಯಿಗಳಿದೆ. ಇದಿನ್ನೂ ಬಲಿಬೇಕು. ಬಟ್ ತುಂಬ ರುಚಿಯಾಗಿರುತ್ತೆ ಈ ಕಾಯಿ ತಿನ್ನೋದಕ್ಕೆ. ನಾವು ಪಲಾವ್ಗೆಲ್ಲ ಹಾಕಿದ್ರಂತೂ ಒಳ್ಳೆ ರುಚಿ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಬೆಳೆಸ್ಕೊಂಡಿದ್ದೀನಿ. ಇದನ್ನ ಪಾಟಲ್ಲಿ ಬೇಕಾದರೂ ಬೆಳೆಸ್ಕೋಬೋದು, ತುಂಬ ಬಿಡುತ್ತೆ. ಈಗ ಹಾಗೆ ಮಾವಿನ ಮರಕ್ಕೂ ಹಬ್ಕೊಂಡ್ಬಿಡ್ತಾ ಇದೆ. ಹಾಗೆ ನಾನು ಅಲ್ಲೊಂದು ಮೆಣಸಿನ ಬಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ, ಝೂಮಲ್ಲಿ ತೋರಿಸ್ತೀನಿ. ಇದು ಮೆಣಸಿನ ಬಳ್ಳಿ ಕಾಣ್ತಾ ಇದೆಯಲ್ಲ, ಇದೇ ಮೆಣಸಿನ ಬಳ್ಳಿ. ಬಟ್ ಈ ಸತಿ ಇನ್ನೂ ಹೂವು ಆಗಿಲ್ಲ. ಇದು ಇನ್ನೂ ಸಣ್ಣ ಗಿಡ ಇದೆ. ಇನ್ನು ಮುಂದಿನ ವರ್ಷಕ್ಕೆ ಇದು ಬಳ್ಳಿ ಹೂವು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಬಟರ್ ಫ್ರೂಟ್ ಗಿಡ. ಇದೂ ಅಷ್ಟೇ, ಇನ್ನೂ ಸಣ್ಣ ಗಿಡ ಇದೆ. ನಾನು ಸಣ್ಣದ ಪುಟಾಣಿ ಕಿಚನ್ ಗಾರ್ಡನ್ ತೋರಿಸ್ಕೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ನೋಡಿ, ಇಲ್ಲೊಂದು ಕಾಯಿ ಬಿಟ್ಟಿದೆ. ಕಿಡ್ನಿ ಬೀನ್ಸು ಕಿತ್ಕೊಂಡು ನಿಮಗೆ ತೋರಿಸ್ತೀನಿ. ತುಂಬ ರುಚಿ ಇರುತ್ತೆ ಇದು ಮಾಡಿದ್ರೆ. ಹೂವು ಮಾಡಿ ತೋರಿಸಿದಿರಲ್ಲ ಎಷ್ಟು ಹೂವಾಗಿದೆ ಅಂತ ಅಂದ್ಬಿಟ್ಟು. ಇದು ಇಷ್ಟು ಹೂವು ಎಲ್ಲ ಹಣ್ಣಾಗ್ಬಿಟ್ರೆ ಅದು ಎಷ್ಟು ಖುಷಿನೋ ಎಂತನೋ. ನೋಡಿ, ಇದು ಪಲಾವೆಲೆ ಗಿಡ. ಈ ಗಿಡದ್ದು ಒಂದು ಎಲೆನ ಬಾಸುಮತಿ ರೈಸ್ ವಾಸನೆ ಬರುತ್ತೆ. ಪಲಾವ್ಗೆ ಹಾಕಿದ್ರಂತೂ ತುಂಬಾ ರುಚಿ ಇರುತ್ತೆ. ನಾವು ಬಾಸುಮತಿ ಅಕ್ಕಿ ಹಾಕೋದೇ ಬೇಡ. ಹಾಗಾಗಿ ಇಲ್ಲೊಂದು ಪೌಲ್ ಬೆಳೆದಿತ್ತು. ಅದಕ್ಕೆ ನಾನು ಮೆಣಸಿನ ಬಳ್ಳಿನ ಹಬ್ಬಿಸ್ಕೊಂಡಿದ್ದೀನಿ. ದೊಡ್ಡದಾಗೇನೋ ಹಬ್ಬಿದೆ, ಬಟ್ ಇನ್ನೂ ಅದು ಕಾಯಿ ಆಗಿಲ್ಲ. ಇದು ಏಲಕ್ಕಿ ಗಿಡ. ಏಲಕ್ಕಿ ಗಿಡ ಹೋದ ವರ್ಷ ಚೆನ್ನಾಗಿ ಬಿಟ್ಟಿತ್ತು ಒಂದು ಸ್ವಲ್ಪ. ಈ ವರ್ಷ ನಾನು ಸ್ವಲ್ಪ ಅದಕ್ಕೆ ಪೋಷಣೆ ಕಡಿಮೆ ಮಾಡಿದ್ದೀನಿ, ಜಾಸ್ತಿ ಬಿಟ್ಟಿಲ್ಲ. ಏಲಕ್ಕಿ ಬಿಡೋದೇ ಆದರೆ ಈಗ ಇಲ್ಲಿ ಕೆಳಗಡೆ ಬಿಡುತ್ತೆ ನೋಡಿ. ಇಲ್ಲಿ ಕೋಡ್ ಕಾಣುತ್ತಲ್ಲ, ಹೂಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ಏಲಕ್ಕಿ ಬಿಡುತ್ತೆ. ಹಾಗಾಗಿ ಇಲಿಗಳ ಕಾಟ ನಮ್ಮ ತೋಟದಲ್ಲಿ. ಹಾಗಾಗಿ ಇಲಿನೇ ತಿಂದುಬಿಡುತ್ತೆ. ಅದೇ ನಂಗೆ ಬೇಜಾರು, ನನ್ನ ಕೈಗೆ ಸಿಗೋದಿಲ್ವಲ್ಲ ಅಂತ ಅಂದ್ಕೊಂಡು.
ಇದು ದಾಸವಾಳ ಗಿಡ, ಕೆಂಪು ದಾಸವಾಳನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮುಂದಿನ ವರ್ಷ ನಿಮಗೆ ಇದ್ರ ಫಸ್ಲೆಲ್ಲ ಬೆಳೆದ ಮೇಲೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವ್ಯಾವ ಗಿಡ ಏನೇನು ಅಂತಂದರೆ ಈ ಪಲಾವೆಲೆ ಗಿಡ ಇದೆಯಲ್ಲ, ಈ ಗಿಡನ ನೀವು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಒಂದು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಅದರಲ್ಲೆಲ್ಲ ಹಾಕಿಟ್ರೆ ಹುಳು ಬರಲ್ಲ. ಇದ್ರ ವಾಸನೆಗೆ ಹುಳುಗಳು ಕಡಿಮೆ ಆಗುತ್ತೆ. ಇನ್ನು ಇದು ಸೀತಾಫಲ ಗಿಡ ಇದೆಯಲ್ಲ, ಇದ್ರ ಎಲೆನೂ ಅಷ್ಟೇ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಇದ್ರ ಬೀಜಕ್ಕೂ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸ್ಕಿನ್ ಡಿಸೀಸ್ಗೆಲ್ಲನೂ ಇದ್ರದ್ದು ಎಲೆನ ತೆಗೆದ್ಬಿಟ್ಟು ಹಚ್ತಾರೆ. ಹಣ್ಣು ಮಾತ್ರ ಒಳ್ಳೆ ರುಚಿ ಇರುತ್ತೆ. ಸುಮಾರು ಇದು ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಹಣ್ಣು ಕೊಟ್ಟಿದ್ಲು. ದಪ್ಪ ಇಷ್ಟಿಷ್ಟು ದಪ್ಪ ಇರೋವಂಥ ಹಣ್ಣು. ಅದು ತಿಂದುಬಿಟ್ಟು ಬೀಜ ಹಾಕಿದ್ದೆ ನಾನು. ಅದು ಹಾಕಿ ಬೆಳೆಸ್ಕೊಂಡಿರೋದು. ಇದು ಅಷ್ಟು ಸಂಪೂರ್ಣವಾಗಿ ಎಷ್ಟು ಫಲವತ್ತವಾಗಿ ಬೆಳೆದಿದೆ ಈ ಗಿಡ. ಇವಾಗ ಚಳಿಗಾಲ ಆಗಿರೋದ್ರಿಂದ ಎಲೆ ಎಲ್ಲ ಉದುರಿಸ್ಕೊಂಬಿಟ್ಟಿದೆ. ನೋಡೋಕೆ ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ ಈಗ. ನೋಡಿ, ಇದಾಗಿತ್ತು ಇವತ್ತೊಂದು ನಾನು ದಾಸವಾಳ ಹೂ ಮಾತ್ರ ಕಿತ್ಕೊಂಡು ಬಂದಿದ್ದೀನಿ. ಜೊತೆಗೆ ಈ ಥರ ಸಣ್ಣ ಪುಷ್ಪ ಇದೆ, ಅದನ್ನು ಕಿತ್ಕೊಂಡು ಬಂದಿದ್ದೀನಿ ಇವತ್ತಿನ ಪೂಜೆಗೆ ಅಂತ. ನಿಮಗೆ ತೋರಿಸೋಣ ಅಂತ ಇದೊಂದು 4 ಕಿಡ್ನಿ ಬೀನ್ಸು ಕಿತ್ಕೊಂಡು ಬಂದಿದ್ದೀನಿ. ತುಂಬ ಚಿಕ್ಕದಾಗಿದೆ ಇದು ಎಳೆದಾಗಿರೋದನ್ನೇ ಕಿತ್ಕೊಂಡು ತೋರಿಸಿದ್ದೀನಿ ನಾನು ನಿಮಗೋಸ್ಕರ ಅಂತ ಅಂದ್ಬಿಟ್ಟು. ತುಂಬ ರುಚಿ ಇರುತ್ತೆ. ಇದನ್ನು ಒಂದು 4 ಬೀಜ ನಾವು ಪಾಟಲ್ಲಿ ಹಾಕ್ಕೊಂಡ್ರು ಸಾಕಷ್ಟು. ನಾವು ಬಾತ್ಗಳು ಗೊಜ್ಜುಗಳು ಏನಾದ್ರು ಮಾಡೋದಿದ್ರೆ ಇದ್ರೊಳಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕೆ ತುಂಬ ರುಚಿ ಇರುತ್ತೆ. ಸಾಕಷ್ಟು ಬೆಳೆಯುತ್ತೆ ಪಾಟಲ್ಲೇನೆ. ನೀವು ಬೆಳೆಸ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಿಚನ್ ಗಾರ್ಡನ್ ತೋರಿಸಿರೋದು ನನಗೊಂಥರ ಹೆಮ್ಮೆ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿ. ಬಟ್ ಹಂಗಂತ ಇದೇನು ಕಿಚನ್ ಗಾರ್ಡನ್ ನಂದು ಅಂದರೆ ನನ್ನ ಸ್ವಂತದ್ದಲ್ಲ. ಆ್ಯಕ್ಚುಲಿ ಪಕ್ಕದ ಸೈಡ್ ಖಾಲಿ ಇತ್ತು ಅಂತೇಳಿ ನಾನು ಅಲ್ಲಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿರೋದು. ಮತ್ತು ನನಗೂ ಸೇಫ್ಟಿ ಇರುತ್ತೆ. ಬೇರೆ ಬೇರೆ ಕಾಡು ಗಿಡಗಳೆಲ್ಲ ಬೆಳೆದು ಹಾವು ಉಪ್ಪಟೆ ಎಲ್ಲ ಸೇರೋದು ತಪ್ಪತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಿ. ನಾನು ಗಿಡ ಹಾಕ್ಕೊಳ್ಳಿಲ್ಲ ಅಂತಂದರೂ ನಾನು ಕ್ಲೀನ್ ಮಾಡಿಸೋದಂತೂ ಮಾಡಿಸ್ಲೇಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೆಂಗೂ ಓವರ್ಫ್ಲೋ ಆಗಿಂದಿನ ಮೋಟ್ರಿಂದ ನೀರು ಚೆಲ್ಲತ್ತೆ. ಆ ಚೆಲ್ಲೋ ಜಾಗದಲ್ಲಿ ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅಪರೂಪಕ್ಕೆ ಒಂದೊಂದು ಸತಿ ಗಿಡ ಸ್ವಲ್ಪ ದೊಡ್ಡದಾಗೋ ತನಕ ನಾನು ಬೆಳೆಸ್ತೀನಿ ನೀರು ಹಾಕೇನೆ. ದೊಡ್ಡದಾದ್ಮೇಲೆ ನೀರು ಅವಶ್ಯಕತೆ ಇರೋಲ್ಲ, ಓವರ್ಫ್ಲೋ ನೀರಿಂದನೇ ಬೆಳ್ಕೊಂಬಿಡತ್ತೆ. ನುಗ್ಗೆಕಾಯಿ ಅಂತೂ ತುಂಬ ರುಚಿ ಇರುತ್ತೆ. ಅದು ಫ್ರೆಶ್ಶಾಗಿ ಕಿತ್ತು ಅವಾಗ ಅಡುಗೆ ಮಾಡ್ತಾಯಿದ್ರೆ ಅದ್ರ ರುಚಿ ನನಗಂತೂ ಹೇಳೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಅಂಗಡೀಲಿ ಎಷ್ಟೇ ದುಡ್ಡು ಕೊಡ್ತಂದ್ರೂ ಇಷ್ಟು ಫ್ರೆಶ್ ಆಗ್ತಾಗಂತೂ ಸಿಗಲ್ಲ. ಏಕೆಂದರೆ ನಾನು ಈಗ ಅಡುಗೆ ಮಾಡ್ತೀನಿ ಅಂದರೆ ಈಗ ಹೋಗಿ ಕಿತ್ಕೊಂಡು ಬಂದು ಅಡುಗೆ ಮಾಡಿಬಿಡ್ತೀನಿ. ಇದು ನೋಡಿ ನಿಮ್ಗೆ ಆ್ಯಕ್ಚುಲಿ ಒಂದು ಕೈನಲ್ಲಿ ಬಿಡ್ಸೋಕ್ಕೆ ಆಗಲ್ಲ. ಇದು ಫ್ರೆಶ್ ಆಗಿರೋದ್ರಿಂದ ನಾನು ಇದನ್ನು ಒಂದೇ ಕೈನಲ್ಲಿ ಬಿಡಿಸಿ ತೋರಿಸಿರೋದು ನಿಮಗೆ. ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.